ಎಲ್ಲರಿಗೂ ನಮಸ್ಕಾರಗಳು. ಪ್ರೀತಿಯು ಬೆಲ್ಲದ ಅಚ್ಚಿನಂತೆ, ಪ್ರೀತಿಯು ಸುರಲೋಕದ ಅಮೃತದಂತೆ, ಪ್ರೀತಿಯು ದವನದ ಪುಷ್ಪದಂತೆ, ಪ್ರೀತಿಯು ದೇವಲೋಕದ ಕನ್ನಿಕೆಯಂತೆ, ಪ್ರೀತಿಯು ಸ್ವರ್ಗದ ಸಾನ್ನಿಧ್ಯದಂತೆ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿಯೂ ಇಂತಹ ಪ್ರೀತಿಯ ರಸಸ್ವಾನುಭವ ಒಂದಲ್ಲ ಒಂದು ರೀತಿಯಲ್ಲಿ ಆಗಿಯೇ ಆಗಿರುತ್ತದೆ. ಕೆಲವು ಇಂತಹ ಪ್ರೇಮ ಪ್ರಸಂಗಗಳು ಕೇಳುಗರಿಗೆ, ನೋಡುಗರಿಗೆ ಹಾಸ್ಯಾಸ್ವಾದವನ್ನು ಉಣಬಡಿಸಿದರೆ ಅದರ ಅನುಭವ ಮಾತ್ರ ಹೇಳತೀರದ ಮನೋವೇದನೆಯನ್ನು ಮೂಡಿಸುತ್ತದೆ. ಹಾಗೆಯೇ ನಾನು ಕೇಳಿದ ಒಂದು ಪ್ರೇಮ ಪ್ರಸಂಗವೆಂದರೆ, 2 ವರ್ಷದ ಹಿಂದೆ ಫೆಬ್ರವರಿ 12ನೇ ತಾರೀಕು ಹುಬ್ಬಳ್ಳಿಯಿಂದ ಬೆಂಗಳೂರು ಎಕ್ಸ್ಪ್ರೆಸ್ ಮಧ್ಯಾಹ್ನ 1:45 ರೈಲು ಹೊರಡಬೇಕಾಗಿತ್ತು. 15 ನಿಮಿಷ ಮುಂಚಿತವಾಗಿ ಶ್ರೀಕಾಂತ 3ನೇ ಪ್ಲಾಟ್ಫಾರ್ಮ್ನಿಂದ D2 ಬೋಗಿಯೊಳಗ ತನ್ನ ಸೀಟನ್ನು ಪಕ್ಕಾ ಮಾಡಿಕೊಂಡು ಕೂತಿದ್ದ. ರೈಲು ಹೊರಟ ನಂತರ ಓಡಿ ಬಂದು ಏದುಸಿರು ಬಿಡುತ್ತಾ ರೈಲು ಹತ್ತಿದ ಶೈಲಾಳದು ಶ್ರೀಕಾಂತನ ಪಕ್ಕದ ಸೀಟು. ಸ್ವಲ್ಪ ಸುಧಾರಿಸಿಕೊಂಡು ತನ್ನ ಬ್ಯಾಗನ್ನ ಮೇಲೆ ಇಡುವಂತೆ ಶ್ರೀಕಾಂತನ ಕಡೆ ಶೈಲಾ ನೋಡುತ್ತಾಳೆ. ತನಗೆ ಸಂಬಂಧವಿಲ್ಲ ಎಂಬಂತೆ ಕಿಟಕಿ ಕಡೆ ಮುಖ ಮಾಡಿ ಕುಳಿತ ಶ್ರೀಕಾಂತ್ ಅವನಿಗೆ ಹಲೋ ಪ್ಲೀಸ್ ಎಂದು ಬ್ಯಾಗ್ ಕಡೆ ತನ್ನ ಸನ್ನೆ ಮಾಡಿದ ಶೈಲಾಳ ಕಣ್ಣು ಅಮಾವಾಸ್ಯೆಯ ಕತ್ತಲಲ್ಲೂ ಸ್ವಲ್ಪಾದರೂ ಬೆಳಕು ಬೀರೆವು ಎಂಬ ಭರವಸೆಯಿಂದ ಆಗಸದಲ್ಲಿ ಮಿನುಗುವ ನಕ್ಷತ್ರದಂತೆ ಭಾಸವಾಗಿ ತಟ್ಟಂತೆ ಎದ್ದು ಬ್ಯಾಗನ್ನು ಮೇಲೆ ಇಟ್ಟು ಕುಳಿತ ಶ್ರೀಕಾಂತ ದಣಿವಾದವನಂತೆ 2 ಗುಟುಕು ನೀರು ಕುಡಿದು ಉಸಿರು ಬಿಟ್ಟ. ಕಡು ನೀಲಿ ಬಣ್ಣದ ತೋಳಿಲ್ಲದ ಟಾಪು, ತಿಳಿ ನೀಲಿ ಜೀನ್ಸ್ ಹಾಕಿ ಹರವಿಕೊಂಡ ಅವಳ ಕೂದಲ ನಡುವಿನ ಚಂದಿರನ ಬಿಳುಪಿನ ಮುಖ ಶ್ರೀಕಾಂತನನ್ನು ಕ್ಷಣ ವಿಚಲಿತಗೊಳಿಸಿತ್ತು. ಬೆಂಗಳೂರಿನ ಪ್ರೈವೇಟ್ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಶೈಲಾ ಬೇಸರ ಕಳೆಯಲು 15 ದಿನ ರಜೆ ತೆಗೆದುಕೊಂಡು ಹುಬ್ಬಳ್ಳಿಯಲ್ಲಿರುವ ಅಪ್ಪ ಅಮ್ಮನ ಹತ್ತಿರ ಬಂದಿದ್ಲು. ಪಕ್ಕದ ಸೀಟು ಅಂದ ಮೇಲೆ ಅದು ಇದು ಮಾತನಾಡುತ್ತಾ ವೈಯಕ್ತಿಕ ವಿಷಯಗಳ ಹಂಚಿಕೆಯವರೆಗೂ ಅವರಿಬ್ಬರ ಪರಿಚಯ, ಸಂಭಾಷಣೆ ನಡೆಯಿತು. ತಿಂಡಿ, ಹಣ್ಣು, ಪಾನೀಯಗಳ ಷೇರುದಾರಿಕೆಯೂ ಆಯಿತು. ಕೇಸರಿ ಬಣ್ಣದ ಶರ್ಟು, ತಿಳಿ ನೀಲಿ ಜೀನ್ಸು, ಜೀವನೋತ್ಸಾಹ ಹೊಂದಿದಂತಹ ರಘುವೀರನಂತಹ ಸುಂದರ ಶ್ರೀಕಾಂತನ ಮಾತು, ನಯ, ವಿನಯ, ನಡೆ, ನುಡಿಗೆ 2 ಗಂಟೆಗಳ ಪ್ರಯಾಣದಲ್ಲಿಯೇ ಶೈಲಾ ಸೋತು ಹೋಗಿದ್ದಳು. ಆಗಾಗ ಸಣ್ಣ ಕಿರುನಗೆಯು ಶೈಲಾಳ ಸೌಂದರ್ಯವನ್ನು ಇಮ್ಮಡಿಗೊಳಿಸುತ್ತಿತ್ತು. ಅಷ್ಟರಲ್ಲಿ ಶೈಲಾಳ ಫೋನ್ ರಿಂಗ್ ಆಯಿತು. ರಿಸೀವ್ ಮಾಡಿದ ಮುಖ ಗಂಟು ಹಾಕುತ್ತಲೇ ಮಾತಾಡಿದ ಶೈಲಾಳನ್ನು ಶ್ರೀಕಾಂತ್ ಗಮನಿಸಿದ. ನಂತರ ಸ್ವಲ್ಪ ಹೊತ್ತು ಶೈಲಾ ಮೌನವಾಗಿಯೇ ಕುಳಿತಳು. ಮತ್ತೆ ಫೋನ್ ರಿಂಗ್ ಆಯಿತು. ಈ ಸಾರಿ ಫೋನ್ ರಿಸೀವ್ ಮಾಡದೆ ಏನೋ ಗೊಣಗಿಕೊಳ್ಳುತ್ತಾ ಫೋನ್ ಕಟ್ ಮಾಡಿದ್ದಳು ಶೈಲಾ. ಇದನ್ನೆಲ್ಲ ಗಮನಿಸುತ್ತಿದ್ದ ಶ್ರೀಕಾಂತ, ಯಾಕೆ ಸೈಲೆಂಟ್ ಆದ್ರಿ? ಫೋನ್ ಬಂದ ತಕ್ಷಣ ನಿಮ್ಮ ಮುಖದ ಲಕ್ಷಣ ಬದಲಾಯಿತು. ಯಾರ್ ಫೋನು, ಏನಂತೆ ಎಂದು ಕೇಳಿದಾಗ ಶ್ರೀಕಾಂತನ ಕಣ್ಣುಗಳನ್ನೇ ದಿಟ್ಟಿಸಿದ ಶೈಲಾ ದೃಷ್ಟಿ ಬದಲಾಯಿಸಿ, ಅಪ್ಪನ ಫೋನು, ತಿಂಗಳಿಂದ ಮದುವೆ ಮಾಡಿಕೊಳ್ಳುವಂತೆ ಒತ್ತಾಯಿಸುತ್ತಿದ್ದಾರೆ. ನನಗೆ ಇಷ್ಟ ಇಲ್ಲ. ನನಗೆ ಪ್ರೀತಿಸಿ ಮದುವೆ ಆಗಬೇಕೆಂಬ ಆಸೆ ಇದೆ. ಅದಕ್ಕೆ ನಾನು ಅವಾಯ್ಡ್ ಮಾಡ್ತಿದ್ದೀನಿ. ಅಪ್ಪ ಬಿಡುತ್ತಿಲ್ಲ. ಪದೇ ಪದೇ ಒತ್ತಾಯಿಸುತ್ತಿದ್ದಾರೆ. ಅದಕ್ಕೆ ಇನ್ನೂ 2 ದಿನ ರಜೆ ಇದ್ದರೂ ಇವತ್ತೇ ಬೆಂಗಳೂರಿಗೆ ವಾಪಸ್ ಹೊರಟಿದ್ದೇನೆ ಎಂದು ಬೇಸರದ ಧ್ವನಿಯಲ್ಲೇ ಶೈಲಾ ಉತ್ತರಿಸಿದಳು. ಅದಕ್ಕೆ ಯಾಕೆ ಅಷ್ಟು ಬೇಸರ? ಯಾರನ್ನಾದರೂ ಒಳ್ಳೆಯ ಹುಡುಗನನ್ನು ಹುಡುಕಿ ಪ್ರೀತಿಸಬೇಕಲ್ಲವೇ ಎಂದು ಕೇಳಿದಾಗ ಅದೇ ಮಾತಿನ ನಿರೀಕ್ಷೆಯಲ್ಲಿದ್ದವಳಂತೆ ಶೈಲಾ, ಇದುವರೆಗೂ ನಿನ್ನಂತಹ ಹುಡುಗ ಸಿಕ್ಕೇ ಇಲ್ಲ ಎನ್ನುತ್ತಾ ಕ್ಷಣ ಶ್ರೀಕಾಂತನ ಕಣ್ಣುಗಳನ್ನು ದಿಟ್ಟಿಸಿ ಅವನ ಕೈಯನ್ನ ತೆಗೆದುಕೊಂಡು ತನ್ನ ಕೈಯಲ್ಲಿಟ್ಟು ಬೆರಳುಗಳನ್ನು ಬಂಧಿಸಿಯೇ ಬಿಟ್ಟಳು. ಶ್ರೀಕಾಂತ್ ಒಂದು ಕ್ಷಣ ದಿಗ್ಭ್ರಾಂತನಾದ.
ಹುಬ್ಬಳ್ಳಿಯ ಅನುದಾನರಹಿತ ಕಾಲೇಜಿನಲ್ಲಿ ಅರೆಕಾಲಿಕ ಉಪನ್ಯಾಸಕನಾಗಿ ಕೆಲಸ ಮಾಡುತ್ತಿದ್ದ ಶ್ರೀಕಾಂತ ತನಗೆ ಸರ್ಕಾರಿ ನೌಕರಿ ಸಿಗುವವರೆಗೆ ಮದುವೆ, ಪ್ರೀತಿ, ಪ್ರೇಮದ ಬಂಧನಕ್ಕೆ ಸಿಲುಕುವುದೇ ಬೇಡವೆಂದು ನಿರ್ಧರಿಸಿದ್ದ. ಅವನಿಗೇನೋ ರೋಮಾಂಚನ ಇಲ್ಲವೆನ್ನಲಾಗದೆ ಶೈಲಾಳ ಕೈ ಮೇಲೆ ತನ್ನ ಇನ್ನೊಂದು ಕೈ ಇಟ್ಟು ಕಣ್ಣು ಮುಚ್ಚಿ ತಲೆಯಾಡಿಸಿದ. ಅಷ್ಟು ಹೊತ್ತಿಗಾಗಲೇ ಟ್ರೇನು ತುಮಕೂರು ದಾಟಿತ್ತು. ಎಷ್ಟೋ ದಿನಗಳ ಪರಿಚಯ ಎಂಬಂತೆ ಮಾತನಾಡಿದ್ದೂ ಆಯಿತು, ನಕ್ಕಿದ್ದೂ ಆಯಿತು, ಒಬ್ಬರಿಗೊಬ್ಬರು ಆನಿಸಿ ಕೂತದ್ದೂ ಆಯಿತು, ಫೋನ್ ನಂಬರ್ಗಳನ್ನು ಎಕ್ಸ್ಚೇಂಜ್ ಮಾಡಿಕೊಂಡಿದ್ದೂ ಆಯಿತು. ಶ್ರೀಕಾಂತನ ಮನಸ್ಸಲ್ಲಿ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಎಂಬ ಹಾಡು ಗುನುಗಿದ್ದೂ ಆಯಿತು. ಅಷ್ಟರಲ್ಲೇ ಬೆಂಗಳೂರು ಬಂದೇ ಬಿಟ್ಟಿತು. ರೈಲಿನಿಂದ ಕೆಳಗಿಳಿದು ಇಬ್ಬರೂ ಒಬ್ಬರಿಗೊಬ್ಬರು ಕೈ ಹಿಡಿದು ಸರಿ ಹೋಗಿ ಬನ್ನಿ ಎಂದ ಶ್ರೀಕಾಂತ. ಓಕೆ, PG ತಲುಪಿದ ಮೇಲೆ ಮೆಸೇಜ್ ಮಾಡ್ತೀನಿ ಎಂದವಳು ಮೆಟ್ರೋ ಹತ್ತಿದ ಕೂಡಲೇ ಮೆಸೇಜ್, ಚಾಟಿಂಗ್, ಫೋಟೋ ಶೇರಿಂಗ್ ಸ್ಟಾರ್ಟ್ ಆಗಿತ್ತು. ನನ್ನ ಕೊನೆ ಉಸಿರು ಇರುವವರೆಗೂ ಜೊತೆ ಇರ್ತೀನಿ ಎಂದವಳ ಮೆಸೇಜಿಗೆ ಶ್ರೀಕಾಂತನ ಕಣ್ಣು ತುಂಬಿ ಬಂದಿತ್ತು. ಮರುದಿನ ಶ್ರೀಕಾಂತ್ ತನ್ನ ಕೆಲಸ ಮುಗಿಸಿ ಹುಬ್ಬಳ್ಳಿಗೆ ವಾಪಸ್ಸಾಗುವವನಿದ್ದ. ನನಗಾಗಿ ಇವತ್ತು ಒಂದು ದಿನ ಇರು ಎಂಬ ಶೈಲಾಳ ಒತ್ತಾಯಕ್ಕೆ ಕರಗಿದ ಶ್ರೀಕಾಂತ್ ಪಬ್ಬು, ಕ್ಲಬ್ಬು ತಿರುಗಾಡಿಸಿ, ಫಿಲ್ಮ್ ತೋರಿಸಿ, ಊಟ ಮಾಡಿಸಿದ. ಮರುದಿನವೇ ಪ್ರೇಮಿಗಳ ದಿನವಿತ್ತು. ಒಂದೇ ದಿನದಲ್ಲಿ ಅವರಿಬ್ಬರ ಪ್ರೀತಿ ಜನ್ಮ ಜನ್ಮಾಂತರದ ಬೆಸುಗೆಯಾದಂತೆ ಆಗಿತ್ತು. ಪ್ರತಿ ತಿಂಗಳಿಗೆ ಒಮ್ಮೆ ಆದರೂ ಬೆಂಗಳೂರು ಬಂದು ಹೋಗ್ತೀನಿ, ನಿನ್ನ ಬಿಟ್ಟು ಇರೋಕೆ ನನ್ನಿಂದ ಆಗಲ್ಲ ಎಂಬ ಶ್ರೀಕಾಂತನ ಮಾತಿಗೆ ಕರಗಿ ನೀರಾದಂತೆ ನಸುನಕ್ಕು ಶ್ರೀಕಾಂತನ ಅಪ್ಪಿ ಎದೆಗೆರೆದುಕೊಂಡು ಶೈಲಾ. ಅಂದು ರಾತ್ರಿ ಶ್ರೀಕಾಂತ ಹುಬ್ಬಳ್ಳಿಗೆ ವಾಪಸ್ ಹೋಗಬೇಕೆಂಬ ವಿಚಾರ ಇತ್ತು. ಇಂದಿನ ನಮ್ಮ ಭೇಟಿ ಅವಿಸ್ಮರಣೀಯ. ಇದು ನಮ್ಮ ಜೀವನದ ಪ್ರಯಾಣಕ್ಕೆ ಮೊದಲ ಹೆಜ್ಜೆ, ಒಂದು ರೀತಿ ಎಂಗೇಜ್ಮೆಂಟ್ ಇದ್ದಂತೆ ಅಲ್ಲವೇ ಎಂಬ ಶೈಲಾಳ ಮಾತು ನಿಜವೆನಿಸಿರಬೇಕು. ಶ್ರೀಕಾಂತ್ ತಡ ಮಾಡದೆ ತಕ್ಷಣ ಕ್ಯಾಬ್ ಬುಕ್ ಮಾಡಿ ಒಂದು ಜ್ಯುವೆಲರಿ ಶಾಪ್ ಕರೆದುಕೊಂಡು ಹೋದ. ಶೈಲಾಳಿಗೆ ಇಷ್ಟವಾದ 4 ಗ್ರಾಂ ತೂಕದ ಬಂಗಾರದ ರಿಂಗ್ ಖರೀದಿಸಿ ಆಕೆಯ ಬೆರಳಿಗೆ ತೊಡಿಸಿಯೇ ಬಿಟ್ಟ. ಅದಕ್ಕೆ ಪ್ರತಿಯಾಗಿ ಶೈಲಾಳಿಂದ ಶ್ರೀಕಾಂತನಿಗೊಂದು ಸಿಹಿಯಾದ ಮುತ್ತೂ ಸಿಕ್ಕಿತು. ಖುಷಿಯಾದ ಶ್ರೀಕಾಂತ ಶೈಲಾಳನ್ನು PGಗೆ ಬಿಟ್ಟು ಬಾಯ್ ಹೇಳಿ ರೈಲ್ವೆ ಸ್ಟೇಷನ್ ಸೇರಿದ. ರೈಲು ಬರುವುದು ಇನ್ನೂ 15 ನಿಮಿಷ ತಡ ಇತ್ತು. ಶೈಲಾಳೊಂದಿಗೆ ಮೆಸೇಜ್ ಚಾಟಿಂಗ್ ಶುರು ಮಾಡಿದ. ಪ್ರೇಮ ಸಂದೇಶಗಳ ಸುರಿಮಳೆಯೇ ಆಯಿತು. 10 ನಿಮಿಷದ ನಂತರ ಬೆಳಗಿನಿಂದ ನನ್ನ ಫೋನ್ ಚಾರ್ಜ್ ಹಾಕಿಲ್ಲ, ಚಾರ್ಜ್ ಖಾಲಿಯಾಗಿದೆ, ಫೋನ್ ಸ್ವಿಚ್ ಆಫ್ ಆಗುತ್ತೆ, ಚಾರ್ಜ್ ಆದಮೇಲೆ ಮತ್ತೆ ಮೆಸೇಜ್ ಮಾಡ್ತೀನಿ ಎಂಬ ಸಂದೇಶವೇ ಶೈಲಾಳಿಂದ ಬರುವ ಕೊನೆಯ ಸಂದೇಶವಾಗುವುದು ಎಂಬ ನಿರೀಕ್ಷೆ ಶ್ರೀಕಾಂತನಿಗೆ ಇರಲೇ ಇಲ್ಲ. ಅಂದು ಸ್ವಿಚ್ ಆಫ್ ಮಾಡಿ ಚಾರ್ಜ್ ಹಾಕಿದ ಫೋನ್ ಇನ್ನೂ ಆನ್ ಆಗಿಯೇ ಇಲ್ಲ. ಶೈಲಾ ತೋರಿಸಿದ PGಯಲ್ಲಿ ಆಕೆಯ ಸುಳಿವೂ ಇಲ್ಲ. ಒಂದೇ ದಿನದಲ್ಲಿ 50,000 ಖರ್ಚು ಮಾಡಿದ ಶ್ರೀಕಾಂತನಿಗೆ ಆಕೆಯೊಂದಿಗೆ ಕಳೆದ ಆ ಘಳಿಗೆ ಮನಪಟಲದಿಂದ ಇನ್ನೂ ಮಾಸಿಯೇ ಇಲ್ಲ. ಎಲ್ಲರಿಗೂ ನಮಸ್ಕಾರಗಳು.